ಹಾಗೆ ಈ ಅರೆಸ್ಟ್ನ ಬಗ್ಗೆ ಹುಟ್ಟಿರುವ ಅನುಮಾನ ನಿಜಕ್ಕೂ ಕೂಡ ಪೊಲೀಸರು ಹೇಳ್ತಿರೋ ರೀತಿಯಲ್ಲಿ ಸ್ಥಳೀಯರು ಹೇಳ್ತಾ ಇರೋ ರೀತಿಯಲ್ಲಿ ಈ ಶೇಖ್ ನಸ್ರು ಮೆಂಟಲ್ಲ ಅಥವಾ ಈತನನ್ನ ಈ ಪ್ರಕರಣದಲ್ಲಿ ವಿಕಾ ಮಾಡಲಾಗ್ತಾ ಇದೆಯಾ ಅಂತ ಹೇಳಿ ಪೊಲೀಸರು ಬಂಧಿಸಿರುವ ಶೇಖ್ ನಸ್ರು ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗಷ್ಟೇ ನಾವು ಹಸುವಿನ ಮಾಲೀಕರು ಹೇಳಿದ್ದನ್ನು ಕೇಳಿಸ್ಕೊಂಡು ಮಾನಸಿಕ ಅಸ್ವಸ್ಥ ಆಗಿದ್ದರೆ ಆತನಿಗೆ ಕೆಲಸ ಕೊಟ್ಟಿದ್ಯಾರು? ಈ ಘಟನೆ ನಡೆದ ಸ್ಥಳದಿಂದ ಕೂಗಳತೆ ದೂರದಲ್ಲಿ ಈತ ಕೆಲಸ ಮಾಡ್ತಿದ್ದಂತೆ, ಪ್ಲಾಸ್ಟಿಕ್ ಹಾಗೆ ಬಟ್ಟೆ ಅಂಗಡಿಯಲ್ಲಿ ಈತ ಕೆಲಸ ಮಾಡ್ತಿದ್ದ ಅಂತ ಹೇಳಲಾಗ್ತಿದೆ. ಈತ ನಿಜಕ್ಕೂ ಮಾನಸಿಕ ಅಸ್ವಸ್ಥ ಆಗಿದ್ದಿದ್ರೆ ಈತನನ್ನು ಅಷ್ಟು ದಿನದಿಂದ ಕೆಲಸಕ್ಕೆ ಹೆಂಗೆ ಇಟ್ಕೊಂಡಿದ್ರು? ಪ್ರಶ್ನೆ ವ್ಯಾಲಿಡ್ ಇದೆ. ವಿನಾಯಕ ನಗರದಲ್ಲೇನೆ ಬಟ್ಟೆ ಅಂಗಡಿಯಲ್ಲಿ ಆರೋಪಿ ಕೆಲಸ ಮಾಡ್ತಿದ್ದ. ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವವನು ಮೆಂಟಲ್ ಆಗಿರ್ಲಿಕ್ಕೆ ಹೇಗೆ ಸಾಧ್ಯ? ಮಾನಸಿಕ ಅಸ್ವಸ್ಥನನ್ನ ಕೆಲಸದಲ್ಲಿ ಹೆಂಗೆ ಇಟ್ಕೊಂಡಿದ್ರು ಇಷ್ಟು ದಿನ? ಹಾಗೆ ಇನ್ ಕೇಸ್ ಆತ ನಿಜಕ್ಕೂ ಮಾನಸಿಕ ಅಸ್ವಸ್ಥ ಆಗಿದ್ದಾನೆ ಅನ್ನೋದನ್ನೇ ಒಪ್ಪೋಣ. ಆದರೆ ಮಾನಸಿಕ ಅಸ್ವಸ್ಥನಾಗಿದ್ದವನಿಗೆ ಹಸುವಿನ ಮೇಲೆ ಯಾಕೆ ಕೋಪ? ಹಸುವಿನ ಜೊತೆಯಲ್ಲಿ ಇಷ್ಟು ವಿಕೃತವಾಗಿ ನಡ್ಕೊಳ್ಬೇಕು ಅಂತ ಹೇಳಿ ಯಾಕೆ ಅನ್ಸುತ್ತೆ ಆತನಿಗೆ? ಇಷ್ಟು ದಿನ ಇಲ್ಲದ್ದು ಕೆಚ್ಚಲು ಕೊಯ್ಯುವಂತಹ ಮನಸ್ಥಿತಿ ಈ ಮಾನಸಿಕ ಅಸ್ವಸ್ಥನಿಗೆ ಹೇಗೆ ಬರುತ್ತೆ ಅನ್ನೋ ಪ್ರಶ್ನೆಯನ್ನ ಸ್ಥಳೀಯರು ಕೇಳ್ತಿದ್ದಾರೆ. ಪರಿಸ್ಥಿತಿಯನ್ನ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಈಗ ನಿಜ ಆರೋಪಿಗಳು ಯಾರು ಅನ್ನೋದು ಗೊತ್ತಾಗ್ಬಿಟ್ರೆ ಮತ್ತಷ್ಟು ವಿರೋಧ ಪಕ್ಷಕ್ಕೆ ಅಸ್ತ್ರ ಆಗುತ್ತೆ, ಇದು ಹಿಂದೂ ಸಂಘಟನೆಗಳಿಗೆ ಅಸ್ತ್ರ ಆಗುತ್ತೆ ಇದು. ಹೀಗಾಗಿ ತಕ್ಷಣಕ್ಕೆ ಪರಿಸ್ಥಿತಿಯನ್ನು ನಿಭಾಯಿಸೋಣ ಅನ್ನೋ ಕಾರಣಕ್ಕೆ ಈ ಅಮಾಯಕನನ್ನ ಬಂಧನಕ್ಕೆ ಒಳಪಡಿಸಿದ್ರ ಪೊಲೀಸರು ಬಂಧಿಸಿದ ಆರೋಪಿಯೇ ತಪ್ಪು ಅಂತ ಹೇಳ್ತಾ ಇದೆ ಬಿಜೆಪಿ. ಫೇಕ್, ಈತ ಒಬ್ಬ ಫಾಲ್ಸ್ ಅಕ್ಯೂಸ್ಡ್ ಅಂತ ಹೇಳಿ ನೇರ ಮಾತುಗಳಲ್ಲಿ ಖಂಡಿಸಿದ್ದಾರೆ ಬಿಜೆಪಿ ನಾಯಕರು. ಹಾಗೆ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸಿದ ಭಾಸ್ಕರ್ ರಾವ್ ಅವರು ಹೇಳ್ತಿದ್ದಾರೆ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಇಂಥದ್ದೊಂದು ಪ್ರೆಷರ್ ವರ್ಕ್ ಆಗುತ್ತೆ ಅನ್ನೋದ್ರ ಅನುಭವ ಅವ್ರಿಗಿದ್ದಿರಬಹುದು. ಆ ಅನುಭವದ ಆಧಾರದ ಮೇಲೇನೆ ಅವರು ಹೇಳಿಕೆ ನೀಡ್ತಿರಬಹುದು. ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಈ ಬಿಹಾರಿ ವ್ಯಕ್ತಿ ಹಿಂದಿಲ್ಲ ಮುಂದಿಲ್ಲ ಈತನನ್ನು ಅರೆಸ್ಟ್ ಮಾಡಿದ್ರೆ ಈತನ ಪರವಾಗಿ ಪ್ರತಿಭಟನೆ ಮಾಡೋರು ಇಲ್ಲ, ಅಥವಾ ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ಹೇಳಿ ಕೋರ್ಟು ಕಚೇರಿಯನ್ನು ಅಲ್ದಾಡುವವರು ಇಲ್ಲ. ಇದೆಲ್ಲವನ್ನ ಗಮನಿಸಿ ಸಿಕ್ಕ ಈತನನ್ನ ಕರ್ಕೊಂಡು ಬಂದು ಫಿಟ್ ಮಾಡಲಾಗ್ತದೆ ಆ ಪ್ರಕರಣದಲ್ಲಿ ಅನ್ನೋ ಅನುಮಾನ ಕಾಡ್ತಾ ಇದೆ. ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ? ಹಾಗೆ ಈ ಅರೆಸ್ಟ್ನ ಬಗ್ಗೆ ಹುಟ್ಟಿರುವ ಅನುಮಾನ ನಿಜಕ್ಕೂ ಕೂಡ ಪೊಲೀಸರು ಹೇಳ್ತಿರೋ ರೀತಿಯಲ್ಲಿ ಸ್ಥಳೀಯರು ಹೇಳ್ತಾ ಇರೋ ರೀತಿಯಲ್ಲಿ ಈ ಶೇಖ್ ನಸ್ರು ಮೆಂಟಲ್ಲ ಅಥವಾ ಈತನನ್ನ ಈ ಪ್ರಕರಣದಲ್ಲಿ ವಿಕಾ ಮಾಡಲಾಗ್ತಾ ಇದೆಯಾ ಅಂತ ಹೇಳಿ ಪೊಲೀಸರು ಬಂಧಿಸಿರುವ ಶೇಖ್ ನಸ್ರು ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗಷ್ಟೇ ನಾವು ಹಸುವಿನ ಮಾಲೀಕರು ಹೇಳಿದ್ದನ್ನು ಕೇಳಿಸ್ಕೊಂಡು ಮಾನಸಿಕ ಅಸ್ವಸ್ಥ ಆಗಿದ್ದರೆ ಆತನಿಗೆ ಕೆಲಸ ಕೊಟ್ಟಿದ್ಯಾರು? ಈ ಘಟನೆ ನಡೆದ ಸ್ಥಳದಿಂದ ಕೂಗಳತೆ ದೂರದಲ್ಲಿ ಈತ ಕೆಲಸ ಮಾಡ್ತಿದ್ದಂತೆ, ಪ್ಲಾಸ್ಟಿಕ್ ಹಾಗೆ ಬಟ್ಟೆ ಅಂಗಡಿಯಲ್ಲಿ ಈತ ಕೆಲಸ ಮಾಡ್ತಿದ್ದ ಅಂತ ಹೇಳಲಾಗ್ತಿದೆ. ಈತ ನಿಜಕ್ಕೂ ಮಾನಸಿಕ ಅಸ್ವಸ್ಥ ಆಗಿದ್ದಿದ್ರೆ ಈತನನ್ನು ಅಷ್ಟು ದಿನದಿಂದ ಕೆಲಸಕ್ಕೆ ಹೆಂಗೆ ಇಟ್ಕೊಂಡಿದ್ರು? ಪ್ರಶ್ನೆ ವ್ಯಾಲಿಡ್ ಇದೆ. ವಿನಾಯಕ ನಗರದಲ್ಲೇನೆ ಬಟ್ಟೆ ಅಂಗಡಿಯಲ್ಲಿ ಆರೋಪಿ ಕೆಲಸ ಮಾಡ್ತಿದ್ದ. ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವವನು ಮೆಂಟಲ್ ಆಗಿರ್ಲಿಕ್ಕೆ ಹೇಗೆ ಸಾಧ್ಯ? ಮಾನಸಿಕ ಅಸ್ವಸ್ಥನನ್ನ ಕೆಲಸದಲ್ಲಿ ಹೆಂಗೆ ಇಟ್ಕೊಂಡಿದ್ರು ಇಷ್ಟು ದಿನ? ಹಾಗೆ ಇನ್ ಕೇಸ್ ಆತ ನಿಜಕ್ಕೂ ಮಾನಸಿಕ ಅಸ್ವಸ್ಥ ಆಗಿದ್ದಾನೆ ಅನ್ನೋದನ್ನೇ ಒಪ್ಪೋಣ. ಆದರೆ ಮಾನಸಿಕ ಅಸ್ವಸ್ಥನಾಗಿದ್ದವನಿಗೆ ಹಸುವಿನ ಮೇಲೆ ಯಾಕೆ ಕೋಪ? ಹಸುವಿನ ಜೊತೆಯಲ್ಲಿ ಇಷ್ಟು ವಿಕೃತವಾಗಿ ನಡ್ಕೊಳ್ಬೇಕು ಅಂತ ಹೇಳಿ ಯಾಕೆ ಅನ್ಸುತ್ತೆ ಆತನಿಗೆ? ಇಷ್ಟು ದಿನ ಇಲ್ಲದ್ದು ಕೆಚ್ಚಲು ಕೊಯ್ಯುವಂತಹ ಮನಸ್ಥಿತಿ ಈ ಮಾನಸಿಕ ಅಸ್ವಸ್ಥನಿಗೆ ಹೇಗೆ ಬರುತ್ತೆ ಅನ್ನೋ ಪ್ರಶ್ನೆಯನ್ನ ಸ್ಥಳೀಯರು ಕೇಳ್ತಿದ್ದಾರೆ. ಪರಿಸ್ಥಿತಿಯನ್ನ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಈಗ ನಿಜ ಆರೋಪಿಗಳು ಯಾರು ಅನ್ನೋದು ಗೊತ್ತಾಗ್ಬಿಟ್ರೆ ಮತ್ತಷ್ಟು ವಿರೋಧ ಪಕ್ಷಕ್ಕೆ ಅಸ್ತ್ರ ಆಗುತ್ತೆ ಇದು, ಹಿಂದೂ ಸಂಘಟನೆಗಳಿಗೆ ಅಸ್ತ್ರ ಆಗುತ್ತೆ ಇದು. ಹೀಗಾಗಿ ತಕ್ಷಣಕ್ಕೆ ಪರಿಸ್ಥಿತಿಯನ್ನು ನಿಭಾಯಿಸೋಣ ಅನ್ನೋ ಕಾರಣಕ್ಕೆ ಈ ಅಮಾಯಕನನ್ನ ಬಂಧನಕ್ಕೆ ಒಳಪಡಿಸಿದ್ರ ಪೊಲೀಸರು ಬಂಧಿಸಿದ ಆರೋಪಿಯೇ ತಪ್ಪು ಅಂತ ಹೇಳ್ತಾ ಇದೆ ಬಿಜೆಪಿ. ಫೇಕ್, ಈತ ಒಬ್ಬ ಫಾಲ್ಸ್ ಅಕ್ಯೂಸ್ಡ್ ಅಂತ ಹೇಳಿ ನೇರ ಮಾತುಗಳಲ್ಲಿ ಖಂಡಿಸಿದ್ದಾರೆ ಬಿಜೆಪಿ ನಾಯಕರು. ಹಾಗೆ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸಿದ ಭಾಸ್ಕರ್ ರಾವ್ ಅವರು ಹೇಳ್ತಿದ್ದಾರೆ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಇಂಥದ್ದೊಂದು ಪ್ರೆಷರ್ ವರ್ಕ್ ಆಗುತ್ತೆ ಅನ್ನೋದ್ರ ಅನುಭವ ಅವ್ರಿಗಿದ್ದಿರಬಹುದು. ಆ ಅನುಭವದ ಆಧಾರದ ಮೇಲೇನೆ ಅವರು ಹೇಳಿಕೆ ನೀಡ್ತಿರಬಹುದು. ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಈ ಬಿಹಾರಿ ವ್ಯಕ್ತಿ ಹಿಂದಿಲ್ಲ ಮುಂದಿಲ್ಲ ಈತನನ್ನು ಅರೆಸ್ಟ್ ಮಾಡಿದ್ರೆ ಈತನ ಪರವಾಗಿ ಪ್ರತಿಭಟನೆ ಮಾಡೋರು ಇಲ್ಲ, ಅಥವಾ ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ಹೇಳಿ ಕೋರ್ಟು ಕಚೇರಿಯನ್ನು ಅಲ್ದಾಡುವವರು ಇಲ್ಲ. ಇದೆಲ್ಲವನ್ನ ಗಮನಿಸಿ ಸಿಕ್ಕ ಈತನನ್ನ ಕರ್ಕೊಂಡು ಬಂದು ಫಿಟ್ ಮಾಡಲಾಗ್ತದೆ ಆ ಪ್ರಕರಣದಲ್ಲಿ ಅನ್ನೋ ಅನುಮಾನ ಕಾಡ್ತಾ ಇದೆ. ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ? ಹಾಗೆ ಈ ಅರೆಸ್ಟ್ನ ಬಗ್ಗೆ ಹುಟ್ಟಿರುವ ಅನುಮಾನ ನಿಜಕ್ಕೂ ಕೂಡ ಪೊಲೀಸರು ಹೇಳ್ತಿರೋ ರೀತಿಯಲ್ಲಿ ಸ್ಥಳೀಯರು ಹೇಳ್ತಾ ಇರೋ ರೀತಿಯಲ್ಲಿ ಈ ಶೇಖ್ ನಸ್ರು ಮೆಂಟಲ್ಲ ಅಥವಾ ಈತನನ್ನ ಈ ಪ್ರಕರಣದಲ್ಲಿ ವಿಕಾ ಮಾಡಲಾಗ್ತಾ ಇದೆಯಾ ಅಂತ ಹೇಳಿ
ಪೊಲೀಸರು ಬಂಧಿಸಿರುವ ಶೇಖ್ ನಸ್ರು ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗಷ್ಟೇ ನಾವು ಹಸುವಿನ ಮಾಲೀಕರು ಹೇಳಿದ್ದನ್ನು ಕೇಳಿಸ್ಕೊಂಡು ಮಾನಸಿಕ ಅಸ್ವಸ್ಥ ಆಗಿದ್ದರೆ ಆತನಿಗೆ ಕೆಲಸ ಕೊಟ್ಟಿದ್ಯಾರು? ಈ ಘಟನೆ ನಡೆದ ಸ್ಥಳದಿಂದ ಕೂಗಳತೆ ದೂರದಲ್ಲಿ ಈತ ಕೆಲಸ ಮಾಡ್ತಿದ್ದಂತೆ, ಪ್ಲಾಸ್ಟಿಕ್ ಹಾಗೆ ಬಟ್ಟೆ ಅಂಗಡಿಯಲ್ಲಿ ಈತ ಕೆಲಸ ಮಾಡ್ತಿದ್ದ ಅಂತ ಹೇಳಲಾಗ್ತಿದೆ. ಈತ ನಿಜಕ್ಕೂ ಮಾನಸಿಕ ಅಸ್ವಸ್ಥ ಆಗಿದ್ದಿದ್ರೆ ಈತನನ್ನು ಅಷ್ಟು ದಿನದಿಂದ ಕೆಲಸಕ್ಕೆ ಹೆಂಗೆ ಇಟ್ಕೊಂಡಿದ್ರು? ಪ್ರಶ್ನೆ ವ್ಯಾಲಿಡ್ ಇದೆ. ವಿನಾಯಕ ನಗರದಲ್ಲೇನೆ ಬಟ್ಟೆ ಅಂಗಡಿಯಲ್ಲಿ ಈ ಆರೋಪಿ ಕೆಲಸ ಮಾಡ್ತಿದ್ದ. ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವವನು ಮೆಂಟಲ್ ಆಗಿರ್ಲಿಕ್ಕೆ ಹೇಗೆ ಸಾಧ್ಯ? ಮಾನಸಿಕ ಅಸ್ವಸ್ಥನನ್ನ ಕೆಲಸದಲ್ಲಿ ಹೆಂಗೆ ಇಟ್ಕೊಂಡಿದ್ರು ಇಷ್ಟು ದಿನ? ಹಾಗೆ ಇನ್ ಕೇಸ್ ಆತ ನಿಜಕ್ಕೂ ಮಾನಸಿಕ ಅಸ್ವಸ್ಥ ಆಗಿದ್ದಾನೆ ಅನ್ನೋದನ್ನೇ ಒಪ್ಪೋಣ. ಆದರೆ ಮಾನಸಿಕ ಅಸ್ವಸ್ಥನಾಗಿದ್ದವನಿಗೆ ಹಸುವಿನ ಮೇಲೆ ಯಾಕೆ ಕೋಪ? ಹಸುವಿನ ಜೊತೆಯಲ್ಲಿ ಇಷ್ಟು ವಿಕೃತವಾಗಿ ನಡ್ಕೊಳ್ಬೇಕು ಅಂತ ಹೇಳಿ ಯಾಕೆ ಅನ್ಸುತ್ತೆ ಆತನಿಗೆ ಇಷ್ಟು ದಿನ ಇಲ್ಲದ್ದು? ಕೆಚ್ಚಲು ಕೊಯ್ಯುವಂತಹ ಮನಸ್ಥಿತಿ ಈ ಮಾನಸಿಕ ಅಸ್ವಸ್ಥನಿಗೆ ಹೇಗೆ ಬರುತ್ತೆ ಅನ್ನೋ ಪ್ರಶ್ನೆಯನ್ನ ಸ್ಥಳೀಯರು ಕೇಳ್ತಿದ್ದಾರೆ. ಪರಿಸ್ಥಿತಿಯನ್ನ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಈಗ ನಿಜ ಆರೋಪಿಗಳು ಯಾರು ಅನ್ನೋದು ಗೊತ್ತಾಗ್ಬಿಟ್ರೆ ಮತ್ತಷ್ಟು ವಿರೋಧ ಪಕ್ಷಕ್ಕೆ ಅಸ್ತ್ರ ಆಗುತ್ತೆ, ಇದು ಹಿಂದೂ ಸಂಘಟನೆಗಳಿಗೆ ಅಸ್ತ್ರ ಆಗುತ್ತೆ ಇದು. ಹೀಗಾಗಿ ತಕ್ಷಣಕ್ಕೆ ಪರಿಸ್ಥಿತಿಯನ್ನ ನಿಭಾಯಿಸೋಣ ಅನ್ನೋ ಕಾರಣಕ್ಕೆ ಈ ಅಮಾಯಕನನ್ನ ಬಂಧನಕ್ಕೆ ಒಳಪಡಿಸಿದ್ರ ಪೊಲೀಸರು ಬಂಧಿಸಿದ ಆರೋಪಿಯೇ ತಪ್ಪು ಅಂತ ಹೇಳ್ತಾ ಇದೆ ಬಿಜೆಪಿ. ಫೇಕ್, ಈತ ಒಬ್ಬ ಫಾಲ್ಸ್ ಅಕ್ಯೂಸ್ಡ್ ಅಂತ ಹೇಳಿ ನೇರ ಮಾತುಗಳಲ್ಲಿ ಖಂಡಿಸಿದ್ದಾರೆ ಬಿಜೆಪಿ ನಾಯಕರು. ಹಾಗೆ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸಿದ ಭಾಸ್ಕರ್ ರಾವ್ ಅವರು ಹೇಳ್ತಿದ್ದಾರೆ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಇಂಥದ್ದೊಂದು ಪ್ರೆಷರ್ ವರ್ಕ್ ಆಗುತ್ತೆ ಅನ್ನೋದ್ರ ಅನುಭವ ಅವ್ರಿಗಿದ್ದಿರಬಹುದು. ಆ ಅನುಭವದ ಆಧಾರದ ಮೇಲೇನೆ ಅವರು ಹೇಳಿಕೆ ನೀಡ್ತಿರಬಹುದು. ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಈ ಬಿಹಾರಿ ವ್ಯಕ್ತಿ ಹಿಂದಿಲ್ಲ ಮುಂದಿಲ್ಲ ಈತನನ್ನು ಅರೆಸ್ಟ್ ಮಾಡಿದ್ರೆ ಈತನ ಪರವಾಗಿ ಪ್ರತಿಭಟನೆ ಮಾಡೋರು ಇಲ್ಲ, ಅಥವಾ ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ಹೇಳಿ ಕೋರ್ಟು ಕಚೇರಿಯನ್ನು ಅಲ್ದಾಡುವವರು ಇಲ್ಲ. ಇದೆಲ್ಲವನ್ನ ಗಮನಿಸಿ ಸಿಕ್ಕ ಈತನನ್ನ ಕರ್ಕೊಂಡು ಬಂದು ಫಿಟ್ ಮಾಡಲಾಗ್ತದೆ ಆ ಪ್ರಕರಣದಲ್ಲಿ ಅನ್ನೋ ಅನುಮಾನ ಕಾಡ್ತಾ ಇದೆ. ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ? ಹಾಗೆ ಈ ಅರೆಸ್ಟ್ನ ಬಗ್ಗೆ ಹುಟ್ಟಿರುವ ಅನುಮಾನ ನಿಜಕ್ಕೂ ಕೂಡ ಪೊಲೀಸರು ಹೇಳ್ತಿರೋ ರೀತಿಯಲ್ಲಿ, ಸ್ಥಳೀಯರು ಹೇಳ್ತಾ ಇರೋ ರೀತಿಯಲ್ಲಿ ಈ ಶೇಖ್ ನಸ್ರು ಮೆಂಟಲ್ಲ ಅಥವಾ ಈತನನ್ನ ಈ ಪ್ರಕರಣದಲ್ಲಿ ಮಿಕಾ ಮಾಡಲಾಗ್ತಾ ಇದೆಯಾ ಅಂತ ಹೇಳಿ ಪೊಲೀಸರು ಬಂಧಿಸಿರುವ ಶೇಖ್ ನಸ್ರು ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗಷ್ಟೇ ನಾವು ಹಸುವಿನ ಮಾಲೀಕರು ಹೇಳಿದ್ದನ್ನು ಕೇಳಿಸ್ಕೊಂಡು ಮಾನಸಿಕ ಅಸ್ವಸ್ಥ ಆಗಿದ್ದರೆ ಆತನಿಗೆ ಕೆಲಸ ಕೊಟ್ಟಿದ್ಯಾರು? ಈ ಘಟನೆ ನಡೆದ ಸ್ಥಳದಿಂದ ಕೂಗಳತೆ ದೂರದಲ್ಲಿ ಈತ ಕೆಲಸ ಮಾಡ್ತಿದ್ದಂತೆ, ಪ್ಲಾಸ್ಟಿಕ್ ಹಾಗೆ ಬಟ್ಟೆ ಅಂಗಡಿಯಲ್ಲಿ ಈತ ಕೆಲಸ ಮಾಡ್ತಿದ್ದ ಅಂತ ಹೇಳಲಾಗ್ತಿದೆ. ಈತ ನಿಜಕ್ಕೂ ಮಾನಸಿಕ ಅಸ್ವಸ್ಥ ಆಗಿದ್ದಿದ್ರೆ ಈತನನ್ನು ಅಷ್ಟು ದಿನದಿಂದ ಕೆಲಸಕ್ಕೆ ಹೆಂಗೆ ಇಟ್ಕೊಂಡಿದ್ರು? ಪ್ರಶ್ನೆ ವ್ಯಾಲಿಡ್ ಇದೆ. ವಿನಾಯಕ ನಗರದಲ್ಲೇನೆ ಬಟ್ಟೆ ಅಂಗಡಿಯಲ್ಲಿ ಈ ಆರೋಪಿ ಕೆಲಸ ಮಾಡ್ತಿದ್ದ. ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವವನು ಮೆಂಟಲ್ ಆಗಿರ್ಲಿಕ್ಕೆ ಹೇಗೆ ಸಾಧ್ಯ? ಮಾನಸಿಕ ಅಸ್ವಸ್ಥನನ್ನ ಕೆಲಸದಲ್ಲಿ ಹೆಂಗೆ ಇಟ್ಕೊಂಡಿದ್ರು ಇಷ್ಟು ದಿನ? ಹಾಗೆ ಇನ್ ಕೇಸ್ ಆತ ನಿಜಕ್ಕೂ ಮಾನಸಿಕ ಅಸ್ವಸ್ಥ ಆಗಿದ್ದಾನೆ ಅನ್ನೋದನ್ನೇ ಒಪ್ಪೋಣ. ಆದರೆ ಮಾನಸಿಕ ಅಸ್ವಸ್ಥನಾಗಿದ್ದವನಿಗೆ ಹಸುವಿನ ಮೇಲೆ ಯಾಕೆ ಕೋಪ? ಹಸುವಿನ ಜೊತೆಯಲ್ಲಿ ಇಷ್ಟು ವಿಕೃತವಾಗಿ ನಡ್ಕೊಳ್ಬೇಕು ಅಂತ ಹೇಳಿ ಯಾಕೆ ಅನ್ಸುತ್ತೆ ಆತನಿಗೆ ಇಷ್ಟು ದಿನ ಇಲ್ಲದ್ದು? ಕೆಚ್ಚಲು ಕೊಯ್ಯುವಂತಹ ಮನಸ್ಥಿತಿ ಈ